ಒಂದು ಕಡೆ ಮಾತ್ರ ಇದು ಕೊಟ್ಟಾರೆ ಹೈಡ್ರಾಲಿಕ್ಕು, ಕಾಸ್ಟ್ ಕಟ್ಟಿಂಗ್. ಹಿಂದೆಗಡೆ ನೋಡ್ಬೋದು ನೀವು ಮಾರುತಿ ಸುಜುಕಿ ಮತ್ತು 800 ಅಂತ ಬ್ಯಾಡ್ಜಿಂಗ್ ಇದೆ. ಬನ್ನಿ ಹೋಗೋಣ. ಸೊ ಕೆರೆನ ಏನೋ ಮಾಡ್ತವ್ರೆ, ಆದರೆ ಏನು ಮಾಡ್ತವ್ರೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಸದ್ಯ ಕೆರೆ ಏರಿ ಭದ್ರ ಮಾಡ್ತವ್ರೆ. ಇಲ್ಲೇನಾರು ಕೆರೆ ಏರಿ ಹೊಡೆದೋಗಿದ್ದಿದ್ರೆ ಡೈರೆಕ್ಟ್ ನಮ್ಮ ಮನೆಗೆಲ್ಲ ನೀರು ತುಂಬಿಡೋದು. ಸೊ ಭದ್ರ ಮಾಡಲಿ, ಸುಮ್ಮನಿರಿ. ಫಸ್ಟು ಮಿರರ್ ನೋಡ್ಬೋದು. ಮಿರರ್ಸು ನಾವೇ ಅಡ್ಜಸ್ಟ್ ಮಾಡ್ಕೊಬೇಕು. ಝೆನ್ನಲ್ಲಿ ಇಲ್ಲಿ ಒಳಗಡೆ ಅಡ್ಜಸ್ಟ್ಮೆಂಟ್ ಲಿವರ್ ಕೊಟ್ಟಿದ್ದರು, ಬಟ್ ಇದರಲ್ಲಿ ಎತ್ತಗೆ ನಾವೇ ಅಡ್ಜಸ್ಟ್ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ಆ ಕಡೆನೂ ಅಷ್ಟೇ, ಪ್ಯಾಸೆಂಜರ್ ಕೂತಿರ್ತಾರಲ್ಲ ಅವರೇ ಅಡ್ಜಸ್ಟ್ ಮಾಡಿಕೊಟ್ರೆ ಮುಗೀತು. ಟಾಪ್ ಸ್ಪೀಡ್ ಎಷ್ಟು ಕೊಟ್ಟವ್ರೆ? 140 ಕೊಟ್ಟವ್ರ. 140 ಹೋಗುತ್ತಾ ಈ ಕಾರು? ಗಾಳಿಯಲ್ಲಿ ಹಾರಿಬಿಡುತ್ತೆ 140 ಹೋದರೆ. ಯಾಕಂದರೆ ಅಷ್ಟೊಂದು ಸ್ಟೆಬಿಲಿಟಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಈ ಕಾರಲ್ಲಿ. ಯಾಕಂದರೆ ಟೈರು ತುಂಬ ಚಿಕ್ಕದು, ಆಮೇಲೆ ಬಾಡಿ ವೆಯ್ಟು ಇಲ್ವಲ್ಲ ಹಾಗೆ. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಗೊತ್ತಾ? ಪುಷ್ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ ಅಂತ ಇಲ್ಲೊಂದು ಜಾಗ ಕೊಟ್ಟವ್ರೆ. ಪುಷ್ ಮಾಡಿದ್ರೆ ಓಪನ್ ಆಗುತ್ತಿದ್ದು.